ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನಿನ್ನೆ ಅರ್ಲಿ ಮಾರ್ನಿಂಗ್ ಕುನೂರು ಬೀಜಿಂದ ಒಬ್ಬ ಮುಸ್ಲಿಂ ಸಮಾಜದ ಪ್ರಭಾವಿ ವ್ಯಕ್ತಿ ಮತ್ತು ನಮ್ಮ ಮಂಗಳೂರು ಮಾಜಿ ಶಾಸಕರು ಶ್ರೀ ಮೊಯ್ನುದ್ದೀನ್ ಬಾವೂರ್ ಬ್ರದರ್ ಶ್ರೀ ಮುಮ್ತಾಜ್ ಅಲಿ ಅವ್ರದ್ದು ಒಂದು ವೆಹಿಕಲ್ನ ಕುನೂರು ಬೀಜಿಂದ ಪತ್ತೆ ಆಯಿತು. ಆ್ಯಂಡ್ ಆಮೇಲೆ ಸುದ್ದಿ ಇತ್ತು ದಟ್ ಆ ಬ್ರಿಡ್ಜಿಂದ ಅವರು ಜಂಪ್ ಮಾಡಿ ಸೂಸೈಡ್ ಪ್ರಯತ್ನ ಮಾಡಿದ್ದಾರೆ. ಸೊ ಆ ದಿಕ್ಕದಲ್ಲಿ ನಿನ್ನೆ ನಾವು ಕಾವೂರು ಸ್ಟೇಷನ್ನಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿತ್ತು, ಕ್ರೈಮ್ ನಂಬರ್ 149/2022. ನಂತರ ಇಮಿಡಿಯೇಟ್ಲಿ ನಾವು NDRF, SDRF, ಫೈರ್ ಡಿಪಾರ್ಟ್ಮೆಂಟ್ ಹೆಲ್ಪ್ದಿಂದ ಅಲ್ಲಿ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪರೇಷನ್ ಪ್ರಾರಂಭ ಮಾಡಿದ್ವಿ. ಸುಮಾರು ಒಂದು 6 ಟೀಮ್ಸ್ ಸತತವಾಗಿ ಕೆಲಸ ಮಾಡಿದ್ವಿ. ಲೇಟ್ ನೈಟ್ ತನಕ ಆಪರೇಷನ್ ಮಾಡಿ ಮತ್ತೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಮ್ಮ ಆಪರೇಷನ್ಸ್ ನಾವು ರಿಸ್ಯೂಮ್ ಮಾಡಿದ್ದೀವಿ. ಇವತ್ತು ಬೆಳಿಗ್ಗೆ 10 ಗಂಟೆ ಸುಮಾರು 10-15 ನಿಮಿಷಕ್ಕೆ ಶ್ರೀ ಮುಮ್ತಾಜ್ ಅಲಿ ಅವ್ರದ್ದು ಮೃತದೇಹ ಪತ್ತೆ. ಸೊ ಆಮೇಲೆ ನಾವು ಆ ಬಾಡಿಗೆ ರಿಕವರ್ ಮಾಡಿ KG ಹಾಸ್ಪಿಟಲ್ಗೆ ಕಳಿಸಿದ್ವಿ. ಅಲ್ಲಿ ಈಗ ಪೋಸ್ಟ್ಮಾರ್ಟಮ್ ಮುಗಿದಿದೆ. ನಂತರ ನಿನ್ನೆ ಇದೇ ಸಂದರ್ಭದಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಅವರು ಅಲೀಜ್ ಮಾಡಿದ್ರು ದಟ್ ಶ್ರೀ ಮುಮ್ತಾಜ್ ಅಲಿ ಅವರಿಗೆ ಕೆಲವು ತಿಂಗಳಿಂದ ಕೆಲವರು ತುಂಬ ಒಂದು ಬ್ಲ್ಯಾಕ್ ಮೇಲ್ ಮತ್ತು ಹ್ಯಾರೆಸ್ಮೆಂಟ್ ಮಾಡ್ತಾ ಇದ್ರು. ಮೇ ಬಿ ಸಮ್ ಶಾರ್ಟ್ ಆಫ್ ಹನಿ ಟ್ರ್ಯಾಪಿಂಗ್ ಆ ರೀತಿ ಅಲಿಗೇಷನ್ಸ್ ಇತ್ತು. ಸೊ ಆದ ನಂತರ ಲೇಟ್ ಈವ್ನಿಂಗ್ ಫ್ಯಾಮಿಲಿ ಅವರು ಬ್ರದರಿಂದ ಹೆಲ್ಮೆಲ್ ಮುಖಾಂತರ ಒಂದು ನಮಗೆ ಎಕ್ಸ್ಟ್ರಾಷನ್ದು ಒಂದು ಕಂಪ್ಲೇಂಟ್ ಬಂತು. ಸೊ ಎಕ್ಸ್ಟ್ರಾಷನ್ ಕಂಪ್ಲೇಂಟ್ ಪ್ರಕಾರ ನಾವು ಕಾವೂರು ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 150/2024 ಎಕ್ಸ್ಟ್ರಾಷನ್ದು ಬೇರೆ ಬೇರೆ ಸೆಕ್ಷನ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ವಿ. ಆ FIR ಪ್ರಕಾರ ಸುಮಾರು ಒಂದು 6 ಜನರ ಮೇಲೆ ಅಲಿಗೇಷನ್ ಇದೆ. ಅದರಲ್ಲಿ ಮುಖ್ಯವಾಗಿ ಮಿಸಸ್ ರೆಹಮತ್, ಸತ್ತಾರ್ ಮತ್ತು ಶೋಯಬ್, ಈ ರೀತಿ ಇನ್ನೂ ಇತರ 3 ಜನರ ಮೇಲೆ ಕಂಪ್ಲೇಂಟ್ ಇದೆ. ಸೊ ಈ ಕಂಪ್ಲೇಂಟ್ ಡೈರೆಕ್ಷನ್ದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಕಂಪ್ಲೇಂಟ್ದು ಸಾರಾಂಶ ಏನೆಂದರೆ ದಟ್ ಸುಮಾರು ಒಂದು 2-3 ತಿಂಗಳಿಂದ ಅವರು ತುಂಬ ಒಂದು ಮಾನಸಿಕ ಒತ್ತಾಯದಲ್ಲಿ ಇದ್ದರು ಮತ್ತು ಮಧ್ಯದಲ್ಲಿ ಸುಮಾರು ಒಂದು 50 ಲಕ್ಷ ಅವರು ಯಾರೊಬ್ಬರು ಪೇಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಕೂಡ 25 ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಆಗಿದೆ ಮತ್ತು ಇನ್ನೂ ಅವ್ರ ಮೇಲೆ ಅದು ಪೇಮೆಂಟ್ ಮಾಡೋದು ಒತ್ತಾಯ ಇತ್ತು. ಆ ಒತ್ತಾಯದಿಂದ ಅವರು ಸೂಸೈಡ್ ಮಾಡಿದ್ದಾರೆ. ಸೊ ನಾವೀಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಈಗ ನಮ್ಮ CCB ಮತ್ತು ACP ನಾರ್ತ್ ತಂಡ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಆ FIRದಲ್ಲಿ ನಾವು ತಿದ್ದುಪಡಿ ಮಾಡಿ ಎಕ್ಸ್ಟ್ರಾಕ್ಷನ್ ಜೊತೆಗೆ ಅಬ್ಯಾಟ್ಮೆಂಟ್ ಟು ಸೂಸೈಡ್ ಕೂಡ ಈಗ ಸೆಕ್ಷನ್ ಸೇರ್ತೀವಿ ಅದರಲ್ಲಿ. ಬಿಕಾಸ್ ನಾವು ವಿ ಹ್ಯಾವ್ ರಿಕವರ್ಡ್ ದ ಡೆಡ್ ಬಾಡಿ. ಸೊ ಈ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಸುದ್ದಿಗಳು ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದೆ. ಸೊ ಅದರಲ್ಲಿ ಮುಖ್ಯವಾಗಿ ಒಂದು ಸುದ್ದಿ ದಟ್ ಅವರು ಸಾಯೋಕ್ಕಿಂತ ಮುಂಚೆ, ಸೂಸೈಡ್ಗಿಂತ ಮುಂಚೆ ಫ್ಯಾಮಿಲಿ ಗ್ರೂಪ್ಸಲ್ಲಿ ವಾಯ್ಸ್ ನೋಟ್ನ ಕಳಿಸಿದ್ರು. ಸೊ ವಾಯ್ಸ್ ನೋಟಲ್ಲಿ ಅವರು ಮುಖ್ಯವಾಗಿ ಕೆಲವು ಮೇಲೆ ಬ್ಲೇಮ್ ಹಾಕಿದ್ದಾರೆ ದಟ್ ಮುಂಚೆ ಕಾರಣ ಇವರೇ ಅವರು ನನಗೆ ತುಂಬ ಹ್ಯಾರೆಸ್ ಮಾಡಿದ್ದಾರೆ, ಅವರಿಂದ ನನ್ನ ಜೀವನ ಹಾಳಾಗಿದೆ. ಅದೇ ರೀತಿ ನಾವು ಕೂಡ ಮೊಬೈಲ್ ಈಗ ನಾವು ಪಡಿಸ್ಕೊಂಡಿದ್ದೀವಿ ಮತ್ತು ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಸರಿ, ಎಕ್ಸ್ಟ್ರಾಕ್ಷನ್ ಏನಂತ ಎಕ್ಸ್ಟ್ರಾಕ್ಷನ್? ಅವರು ಫ್ಯಾಮಿಲಿ ಮೆಂಬರ್ ಪ್ರಕಾರ ದಿಸ್ ಈಸ್ ಎಕ್ಸ್ಟ್ರಾಕ್ಷನ್. ಸೊ ಯಾರೊಬ್ಬ ಅವ್ರಿಗೆ ಒಂದು ಸೆಕ್ಸ್ ವಿಡಿಯೋ ಆಧಾರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಸೊ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದಿಸ್ ಅಸ್. ಅವರು ದೇ ಆರ್ ಅಂಡರ್ ಕಸ್ಟಡಿ 6 ಇಲ್ಲ, ಅವರು ಈಗ 6 ಜನ ಯಾರಿದ್ದಾರೆ ಅವರು ಎಬ್ಸ್ಕಾಂಡಿಂಗ್ ಇದ್ದಾರೆ ನಿನ್ನೆಯಿಂದ. ಸೊ ಅವ್ರಿಗೆ ನಾವು ಅವರ್ ಟೀಮ್ಸ್ ಆರ್ ಸರ್ಚಿಂಗ್ ದಟ್ ಆ್ಯಂಡ್ ಆದಷ್ಟು ಬೇಗ ಅವರೆಲ್ಲರಿಗೆ ನಾವು ಇದು ಹನಿ ಟ್ರ್ಯಾಪ್. Once we arrest the accused will come to. But this is as per the allegation by the family members. ಬಟ್ ಈಗ ಸಾಕ್ಷ್ಯಗಳು ನಾವೆಲ್ಲ ಕಲೆಕ್ಟ್ ಮಾಡ್ತೀವಿ. ಸಾಕ್ಷ್ಯಗಳು ಅದಾದ್ಮೇಲೆ ನಾವು ಮುಂದಿನ ತನಿಖೆ ಮಾಡ್ತೀವಿ. ಸರ್ 5 ಲಕ್ಷ ಕೊಟ್ಟಿದ್ದು 25 ಲಕ್ಷ ಚೆಕ್ಕಲ್ಲಿ ಟೋಟಲ್ 50 ಲಕ್ಷ ಕಂಪ್ಲೇಂಟ್ ಪ್ರಕಾರ 50 ಲಕ್ಷ ಪೇಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಕೂಡ 25 ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಮಾಡ್ತಾರೆ ಅಂತ ಅಲಿಗೇಷನ್ ಇದೆ. And this harassment, what the voice clipping that he has sent, he has said this also. ಹೌದು, ಅವರು ಹೇಳ್ತಾರೆ ದಟ್ ನಮಗೆ ತುಂಬ ಒಂದು ಕೆಲವರು ನನ್ನ ಜೀವನ ಹಾಳು ಮಾಡಿದ್ದಾರೆ ಮತ್ತು ಕೆಟ್ಟ ಮನುಷ್ಯಗಳು ಇತ್ತು. ಆ ರೀತಿ ಅವರು ತಮ್ಮ ಫ್ರೆಂಡ್ಸ್ಗೆ ಮತ್ತು ಮೆಸೇಜ್ಗೆ ವಾಯ್ಸ್ ನೋಟ್ ಕಳಿಸುವಾಗ ಹೇಳ್ತಾರೆ.
ಸರ್ ಈಗ ವಾಯ್ಸ್ ಕ್ಲಿಪ್ಪಿಂಗ್ ಅಲ್ಲಿ ಇರುವಂತಹ ಹೆಸರು ಕೂಡ ಮತ್ತೆ FIR ಅಲ್ಲಿ ಹೆಸರು ಕೂಡ ಸೇಮ್ ಅಥವಾ ಜಾಸ್ತಿ ಇದೆ? ಅವರು ಹೆಸರು ಮೆನ್ಷನ್ ಮಾಡಿಲ್ಲ, ಅದರಲ್ಲಿ ಕೆಲವು ವಾಯ್ಸ್ ಕ್ಲಿಪ್ಪಿಂಗ್ ಅಲ್ಲಿ ಕೆಲವುದು ಹೆಸರು ಮೆನ್ಷನ್ ಮಾಡಿದ್ದಾರೆ, ಕೆಲವು ಮೆನ್ಷನ್ ಮಾಡಿಲ್ಲ. ಸೊ ಆಸ್ ಐ ಸೆಡ್, ಆಲ್ ದಿಸ್ ವಿಲ್ ಕಮ್ ಇನ್ ದ ಇನ್ವೆಸ್ಟಿಗೇಷನ್. ಸತ್ತಾರ್ ಅಂತ ಇದೆ, ಅದನ್ನ ದಯವಿಟ್ಟು ಸತ್ತಾರ್ ಈಸ್ A2 ಇನ್ ದಿಸ್ ಕೇಸ್. ಅವ್ರದ್ದು ಕೂಡ ಅವ್ರ ಬಗ್ಗೆ ಕೂಡ ಇವರು ವಾಯ್ಸ್ ನೈಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತೇವೆ. ರೆಹಮತ್ ಈಗ ಸದ್ಯ ಇರೋದು ಮಾಹಿತಿ ಪ್ರಕಾರ ರಿಲೇಟಿವ್ ಇಲ್ಲ, ಬಟ್ ವಿ ಹ್ಯಾವ್ ಟು ವೆರಿಫೈ ಬಿಕಾಸ್ ಎಸ್ಟರ್ಡೇ ನಾವು ಫುಲ್ ಡೇ ಅವ್ರದ್ದು ಬಾಡಿ ಸರ್ಚ್ ಮಾಡ್ತಾ ಇದ್ವಿ. ಸಿನ್ಸ್ ನಾವು ವಿ ಹ್ಯಾವ್ ರಿಕವರ್ ದ ಬಾಡಿ, ಈಗ ಮುಂದಿನ ಪ್ರೊಸೆಸ್ ಮಾಡ್ತೀವಿ. ನನ್ನ ಹತ್ರ ಇರೋದು ಮಾಹಿತಿ ಪ್ರಕಾರ ರೆಹಮತ್, ಮೇಬಿ ಫುಲ್ ನೇಮ್ ಮೇಬಿ ಆಯಿಷಾ ರೆಹಮತ್ ಆಯ್ತು ಸರ್. ಅವ್ರ ಕಾರ್ ಡ್ರೈವರ್ ಹೆಸರು ಕೂಡ ಇದ್ದಾರೆ, ಶೋಯಬ್ ಅಂತ ಕಾರ್ ಡ್ರೈವರ್. ಅಲ್ಲ, ಅಲ್ಲಿ ಇದ್ರು ಮತ್ತೆ ಅವ್ರು ಏನಾದರೂ ತಪ್ಪಿಸ್ಕೊಂಡಿದ್ದಾರೆ ಸರ್? ಆ ಮಹಿಳೆ ಏಜ್ ಎಷ್ಟು ವಿ ವಿಲ್ ಟೆಲ್ ಯು ಇನ್ ಡ್ಯೂ ಕೋರ್ಸ್. ಸರ್ ಮಹಿಳೆ ಏಜ್ ಎಷ್ಟು? ಸುಮಾರು ಒಂದು ಬಿಟ್ವೀನ್ 35 to 38. ಈಗ A1 ರೆಹಮತ್. This is Rehmat. So what exactly happened at the spot? So the car accident? So as per the footage which is available with us, near MCF, this railway gate, he dashed one private bus. So because of that, the dent mark was in the BMW car. After that, he left from that place driving the same car and ಸ್ವಲ್ಪ ಸುತ್ತಾದ ನಂತರ ಪೋಲೋ ಬ್ರಿಡ್ಜ್ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಜಂಪ್ ಮಾಡಿದ್ದಾರೆ. ಆ ಕೇಸ್ ಏನು ಎಷ್ಟಾಗಿದೆ? ಹಿಟ್ಟಿಂಗ್ ದ ಬಸ್ ಕೇಸ್ ಆಕ್ಸಿಡೆಂಟ್ ಬಸ್ ಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ, ಅವ್ರ ಜೊತೆ ಕೂಡ ಮಾತಾಡ್ತಾ ಇದ್ದೀವಿ. ದೇ ಆರ್ ವಿಲ್ಲಿಂಗ್ ಟು ಗಿವ್ ಕೇಸ್ ಕಂಪ್ಲೇಂಟ್. But that accident happened around 3 o'clock? No, we can't say 3 times he left the house, and the last scene was around 4:40. So in between 3:30 to 4 o'clock there. ಸರ್, ಈಗ ಆಟದಿಂದ ಎರಡು ಟ್ರ್ಯಾಕ್ ಆಗಿದೆ, ಅವರಿಗೆ ಇಲ್ಲಿವರೆಗೂ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ದೇಶ ಬಿಟ್ಟು ಹೋಗುವ ನೋ, ಈಗಾಗಲೇ ನಾವು LOC ಜಾರಿ ಮಾಡಿದ್ದೀವಿ, ಸೊ ದೇ ಕ್ಯಾನಾಟ್ ಲೀವ್ ದ ಕಂಟ್ರಿ.